ಇವತ್ತಿನ ಒಂದು ಅತ್ಯಂತ ಪ್ರಮುಖವಾದ ವಿಷಯ ಬಗ್ಗೆ ಚರ್ಚೆ ಮಾಡೋಕ್ಕೆ ಬಂದಿದ್ದೀನಿ. ದೆಹಲಿ ಮಟ್ಟದಲ್ಲಿ ಹಾಗೂ ಇಡೀ ರಾಷ್ಟ್ರಾದ್ಯಂತ ಕಳೆದ 6 ತಿಂಗಳಿಂದ ಫೇಮಸ್ ಆಗಿದ್ದ ವ್ಯಕ್ತಿ ರಾಘವ್ ಚಡ್ಡಾ, ಎಎಪಿಯ ರಾಜ್ಯಸಭಾ ಸದಸ್ಯ, ದಿಢೀರ್ ಬೆಳವಣಿಗೆಯಲ್ಲಿ ತಮ್ಮೊಂದಿಗೆ 6 ಪ್ರಮುಖ ರಾಜ್ಯಸಭಾ ಮೆಂಬರ್ಸ್ ಜೊತೆ ಬಿಜೆಪಿ ಸೇರ್ಪಡೆ ಆಗ್ತಿವೆ ಅಂತ ಒಂದು ಮಾಹಿತಿ ಬರ್ತಾ ಇದೆ. ಇಡೀ ದೇಶಕ್ಕೆ ಇದು ಒಂದು ದಿಗ್ಭ್ರಾಂತಿ. ಯಾಕಂದ್ರೆ ಯೂತ್ ಐಕಾನ್ ಅಂತ ಒಂದು ನೇಮ್ ತಗೊಂತಾ ಇದ್ದಿದ್ದ ರಾಘವ್ ಚಡ್ಡಾ ಏನು ಇಡೀ ರಾಷ್ಟ್ರದ ಸಮಸ್ಯೆಗಳನ್ನ, ಟ್ಯಾಕ್ಸ್ ವಿಷಯ ಆಗಿರ್ಲಿ, ಟೋಲ್ಗಳ ವಿಷಯ ಆಗಿರ್ಲಿ, ಪ್ರಮುಖವಾಗಿ GST ವಿಷಯ ಆಗಿರ್ಲಿ, ಮುಖ್ಯವಾಗಿ ಏನು ಮೊಬೈಲ್ ರೀಚಾರ್ಜ್ ವಿಷಯ ಆಗಿರ್ಲಿ, ಏನು ಸಾಮಾನ್ಯ ಜನರ ಒಂದು ಧ್ವನಿಯಾಗಿ ಕೆಲಸ ಮಾಡ್ತಿದ್ದೀವಿ ಅಂತ ಇದ್ದವರು ದಿಢೀರನೆ ಬಿಜೆಪಿಗೆ ಶಿಫ್ಟ್ ಆಗಿದ್ದಾರೆ. ಇದರ ಒಂದು ಹಿಂದಿನ ಏನು ಮರ್ಮಗಳು ನಮಗೆ ಗೊತ್ತಿಲ್ಲ. ಯುವಕರು ಇದು ಒಂದು ಕೇವಲ ಒಂದು ಪಬ್ಲಿಸಿಟಿ ಗಿಮಿಕ್ ಅಂತ ನನಗೆ ಒಂದು ಭಾವನೆ ಬರ್ತಾ ಇದೆ.